ವೆಲ್ಕಮ್ ಬ್ಯಾಕ್ ಗಾಯ್ಸ್. ಹೆಂಗಿದ್ದೀರಾ ಎಲ್ಲರೂ? ನಾನಂತೂ ಮಸ್ತಾಗಿದ್ದೀನಿ. ನಿಮಗೆ ವಿಡಿಯೋ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಏನದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ನಾವು ಆಗಲೇ ಡಯಟ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಒಂದು ವಾರ ಆಯಿತು ಅಂತ ನಿಮಗೂ ಗೊತ್ತು. ಬಟ್ ಈ ಡಯಟ್ನ ನಾನು ಯಾವ ಕೋಚ್ ಹತ್ರನೂ ಇಸ್ಕೊಂಡಿಲ್ಲ, ಬೇರೆಯವ್ರು ಮಾಡ್ತಾರೋ ಡಯಟ್ನು ನಾನು ಕಾಪಿ ಮಾಡಿಲ್ಲ. ಸೊ ಇದನ್ನು ನಾನು ಓನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೆ ಡಯಟ್. ಹಂಗೆ ನೀವು ನಿಮಗೆ ಅವೈಲೇಬಲ್ ಇರೋ ರಿಸೋರ್ಸಸ್ಸಲ್ಲಿ ಹೆಂಗೆ ನಿಮಗೆ ನೀವೇ ಓನಾಗಿ ನಿಮ್ಮ ಡಯಟ್ನ ಕಂಡುಹಿಡ್ಕೋಬೋದು, ಹೆಂಗೆ ನೀವು ನಿಮ್ಮ ಡಯಟ್ನ ನೀವೇ ಓನಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರ್ಯಾರು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ಸಿಂಪಲ್ಲಾಗಿ ಒಂದು ಬುಕ್ಕು, ಒಂದು ಪೆನ್ನು ಬೇಕು, ತಗೊಳ್ಳಿ, ಏನಾಗಲ್ಲ, ಎಲ್ಲ ತಲೆಯಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ. ಒಂದು ಬುಕ್ಕು, ಒಂದು ಪೆನ್ನ ರೆಡಿ ಮಾಡ್ಕೊಳ್ಳಿ. ನನಗಿಲ್ಲೇ ಮೇಲಿದೆ ತಗೋತೀನಿ, ನಾವು ಬರೀತಾನೆ ಇರ್ತೀವಿ. ಆ್ಯಕ್ಚುಲಿ ನೋಡಿ, ನಾನು ಫಾಲೋ ಮಾಡೋ ಡಯಟು ಬರೆದ್ಬಿಟ್ಟಿಲ್ಲ, ಹಾಕ್ಬಿಟ್ಟಿದ್ದೀನಿ ಆಗಲೇ. ಇದು ನಾನು ಯೂಸ್ ಮಾಡ್ತಾ ಇರೋ ಡಯಟ್. ಈಗ ಇಲ್ಲಿ ಬರೆದಾಗಲೇ ಹಾಕೋಬಿಟ್ಟಿನಿ. ಸೊ ಹೆಂಗೆ ಡಯಟ್ ಓನಾಗಿ ಪ್ರಿಪೇರ್ ಮಾಡ್ಕೋಬೋದು ಅಂತ ಹೇಳ್ತೀನಿ. ಒಂದು ಪೇಪರು, ಬುಕ್ಕು, ಪೆನ್ನು ಏನಾದ್ರು ತಗೊಬನ್ನಿ ಬರ್ಕೊಳಕ್ಕೆ. ಸೊ ಏನು ಮಾಡಬೇಕು ಬುಕ್ ತೊಗೊಂಡಾದ್ಮೇಲೆ, ಫಸ್ಟು ನಿಮಗೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಗೊತ್ತಿರಬೇಕು. ನೀವು ಜಿಮ್ಗೆ ಹೋಗಾದ್ಮೇಲೆ ಬಲ್ಕಿಂಗ್ ಮಾಡಬೇಕು ಅಂದ್ರೂ, ಕಟಿಂಗ್ ಮಾಡಬೇಕು ಅಂದ್ರೂ ಫಸ್ಟು ನಿಮಗೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಗೊತ್ತಿರಬೇಕು. ಮೇಂಟೆನೆನ್ಸ್ ಕ್ಯಾಲರೀಸ್ ಗೊತ್ತಿಲ್ಲ ಅಂದರೆ ನಾನು ಹಳೆದ ಒಂದು ವೀಡಿಯೋ ಹಾಕಿದ್ದೀನಿ, ಅದರಲ್ಲೂ ನೀವು ನೋಡ್ಕೋಬೋದು. ಅದು ಗೊತ್ತಿಲ್ಲ ಅಂದರೆ ಪ್ಲಸ್ ಈ ವಿಡಿಯೋದಲ್ಲೂ ಹೇಳ್ತೀನಿ, ಸಿಂಪಲಾಗಿ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಿಮ್ಮ ಹತ್ರ ನಾರ್ಮಲ್ ಫೋನ್ ಇರುತ್ತಲ್ಲ, ನಾರ್ಮಲ್ ಫೋನಲ್ಲಿ ಗೂಗಲ್ ಓಪನ್ ಮಾಡಿಬಿಟ್ಟು ಅದರಲ್ಲಿ TEE ಕ್ಯಾಲ್ಕುಲೇಟರ್ ಅಂತ ಒತ್ತಿ. ಅದರಲ್ಲಿ ಬರೋ ಫಸ್ಟ್ ವೆಬ್ಸೈಟ್ನ ಓಪನ್ ಮಾಡಿಬಿಟ್ಟು ಅಲ್ಲಿ ನಿಮ್ಮ ಡೀಟೇಲ್ಸ್ ಕೇಳುತ್ತೆ. ನಿಮ್ಮ ಏಜು, ಜೆಂಡರು, ಅದಾದಮೇಲೆ ನೀವು ಮೇಲ ಫಿಮೇಲಾ, ಆಮೇಲೆ ನಿಮ್ಮ ಲೈಫ್ ಸ್ಟೈಲ್ ಹೆಂಗೆ, ಸೆಡೆಂಟ್ರಿನಾ, ಆ್ಯಕ್ಟಿವಾ, ವಾರಕ್ಕೆ ಸತಿ ಜಿಮ್ಗೆ ಹೋಗ್ತೀರಾ, ಇವೆಲ್ಲ ಹಾಕಾದ್ಮೇಲೆ ನಿಮಗೆ ಕೆಳಗಡೆ ಒಂದು ನಂಬರ್ ಬರುತ್ತೆ, 2000 ಸಮಥಿಂಗ್ ನಂಬರ್ ಬರುತ್ತೆ. ಸೊ ಅದನ್ನು ರೌಂಡ್ ಫಿಗರ್ ಮಾಡಿ, ಇವಾಗ ಫಾರ್ ಎಕ್ಸಾಂಪಲ್ 2300, 2229 ನಂಗೆ ಬರುತ್ತೆ ಅಂದ್ಕೊಳ್ಳಿ, 2300 ರೌಂಡ್ ಫಿಗರ್ ಇಟ್ಕೊಳ್ಳಿ. ಅದು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್. ಬಟ್ ಅದು ಪರ್ಫೆಕ್ಟ್ ಅಲ್ಲ. ನೀವು ಅದನ್ನ ಏನು ಮಾಡಬೇಕು, 2300 ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಅಂತ ಅಲ್ಲಿ ಬಂತು ಅಂದರೆ, ಆ ಕ್ಯಾಲರೀಸಲ್ಲಿ ನೀವು ಒಂದು 2 ವಾರ ತಿಂದಾಗ ನಿಮ್ಮ ವೆಯ್ಟು ಹಂಗೆ ಸೇಮ್ ಇದ್ದಾಗ ಅದು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ಈಗ 2300 ಕ್ಯಾಲರಿ ಅಂತ ಅನ್ಕೊಳ್ಳೋಣ. 2300 ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್. ಇದಕ್ಕೆ ನೀವು ಡಯಟ್ ಪ್ರಿಪೇರ್ ಮಾಡಿಕೊಂಡ್ರೆ ಆಮೇಲೆ ನೀವು ಆ ಡಯಟಲ್ಲಿರೋ ಕಾರ್ಬ್ಸ್ನ ಮೇಲೆ ಕೆಳಗಡೆ ಮಾಡಿದ್ರೆ ಆರಾಮ್ಸೆ ನೀವು ಬಲ್ಕಿಂಗ್ ಕಟಿಂಗ್ ಮಾಡ್ಕೋಬೋದು. ಸೊ ಫಸ್ಟ್ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ಗೆ ಡಯಟ್ನ ಪ್ರಿಪೇರ್ ಮಾಡ್ಕೊಳ್ಳಿ. ಹೆಂಗೆ ಅಂತ ಹೇಳ್ತೀನಿ. ಫಸ್ಟು ನಿಮಗೆ ಅವೈಲೇಬಲ್ ಪ್ರೋಟೀನ್ ಸೋರ್ಸಸ್ನ ತೊಗೊಳ್ಳಿ. ನಿಮಗೆ ಯಾವುದು ಪ್ರೋಟೀನ್ ಸೋರ್ಸಸ್ ನಾನು ಡೈಲಿ ತಿನ್ಬೋದು ಈ ಐಟಮ್ನ ಅನ್ನೋದನ್ನು ಫಸ್ಟ್ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ಲೆಕ್ಕ ಹಾಕೊಂಡ್ರೆ ನಾನು ಏನೇನು ಬರೀತೀನಿ ಅಂದರೆ, ಪ್ರೋಟೀನ್ ಸೋರ್ಸಸ್ಗೆ ಚಿಕನ್ನು ಒಂದು 250 ಗ್ರಾಮ್ಸು, ಎಗ್ಗು, ಆಮೇಲೆ ಚಿಕನ್ನು, ಎಗ್ಗು ಪ್ರೋಟೀನ್ ಸೋರ್ಸಸ್ಗೆ, ಆಮೇಲೆ ವೇ ಪ್ರೋಟೀನು, ಕರ್ಡು, ಸಾಕಿಷ್ಟೇ. ಆ ಥರ ನಿಮಗೆ ಬೈ ಚಾನ್ಸ್ ನೀವೇನಾದ್ರು ವೆಜ್ ಡಯಟ್ ಮಾಡಬೇಕು ಅನ್ಕೋತಿದ್ರೆ ಸೋಯಾಬೀನ್ ಇರುತ್ತೆ, ಸೋಯಾ ಚಂಕ್ಸ್ ಇರುತ್ತೆ, ಪನ್ನೀರ್ ಇರುತ್ತೆ, ಟೋಫು ಇರುತ್ತೆ. ಇದನ್ನೆಲ್ಲ ನೀವು ಲಿಸ್ಟ್ ಮಾಡ್ಕೋಬೋದು. ಫಸ್ಟು ನಿಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಸೋರ್ಸಸ್ಸು. ನೀವು ವೇ ಪ್ರೋಟೀನು ಆ್ಯಡ್ ಮಾಡ್ಕೋಬೋದು. ಬೈ ಚಾನ್ಸ್ ನಾನು ವೇ ಪ್ರೋಟೀನ್ ಅಫೋರ್ಡ್ ಮಾಡ್ತೀನಿ ಅಂದರೆ ವೇ ಪ್ರೋಟೀನು ಯೂಸ್ ಮಾಡ್ಕೋಬೋದು. ಸೊ ವೇ ಪ್ರೋಟೀನ್. ಸೊ ಇಷ್ಟು ಪ್ರೋಟೀನ್ ಸೋರ್ಸಸ್ ಆಯಿತು. ನೆಕ್ಸ್ಟ್ ಇನ್ನೊಂದು ಕಡೆ ಕಾರ್ಬ್ಸ್ ಬರ್ಕೊಡಿ. ಕಾರ್ಬ್ಸಲ್ಲಿ ಏನೇನು ಬರ್ಕೋತೀರಾ, ರೈಸು, ವೈಟ್ ರೈಸ್ ತಿನ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ವೈಟ್ ರೈಸ್ನ ತಿನ್ಬೋದು. ಸೊ ವೈಟ್ ರೈಸು, ಓಟ್ಸು, ಆಮೇಲೆ ನೀವು ಫ್ರೂಟ್ಸಲ್ಲಿ ತೊಗೋತೀನಿ ಅಂದರೆ ಪಪಾಯ ತೊಗೋಬೋದು. ಪಪಾಯದಲ್ಲಿ ಕಾರ್ಬ್ಸ್ ಜಾಸ್ತಿ ಇರುತ್ತೆ, ಸೊ ಪಪಾಯ ತೊಗೋಬೋದು. ಸೊ ಇಷ್ಟು ಕಾರ್ಬ್ಸ್ ಸಾಕು, ಇಷ್ಟೇ ಆಲ್ಮೋಸ್ಟ್. ನಿಮ್ಗೆ ಯಾವ್ದಾದ್ರು ಅವೈಲೇಬಲ್ ಸೋರ್ಸಸ್ ಕಾರ್ಬ್ಸ್ ಯಾವ್ದಾದ್ರು ಇರುತ್ತೆ ನೋಡಿ. ಫಾರ್ ಎಕ್ಸಾಂಪಲ್ ನಿಮಗೆ ಕಾರ್ಬ್ಸ್ ಯಾವ್ದಾದ್ರು ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಟೈಪ್ ಮಾಡಿ ಕಾರ್ಬೋಹೈಡ್ರೇಟ್ಸ್ ಐಟಮ್ ಅಂತ. ಅದರಲ್ಲಿ ಲಿಸ್ಟಲ್ಲಿ ನಿಮ್ಗೆ ಯಾವ ಐಟಮ್ ಅವೈಲೇಬಲ್ ಇದೆ ಅದನ್ನು ಒಂದು ಲಿಸ್ಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟ ಆದಮೇಲೆ ನೆಕ್ಸ್ಟು ಫ್ಯಾಟ್ಸ್ ಕಡೆಗೆ ಬಂದರೆ ಡ್ರೈ ಫ್ರೂಟ್ಸು ಆಲ್ಮೋಸ್ಟ್ ಎಲ್ಲ ಕಡೆ ಇದ್ದೇ ಇರುತ್ತೆ, ನೀವು ತೊಗೋಬೋದು. ಆಲ್ಮಂಡ್ಸು, ಆಮೇಲೆ ಚಿಯಾ ಸೀಡ್ಸು. ನೀವು ಫ್ಯಾಟ್ಸಿಗೆ ಬಂದರೆ ನಿಮಗೆ ಆಲಿವ್ ಆಯಿಲ್ ಯೂಸ್ ಮಾಡಿದಾಗ ಸೊ ಅದರಲ್ಲಿ ಫ್ಯಾಟ್ಸ್ ಬರುತ್ತೆ. ಅದು ಬಿಟ್ಟರೆ ನೀವು ಎಗ್ ಏನಾರು ತಿಂದರೆ ಎಗ್ ಒಳಗಡೆ ಎಗ್ ಯಾಕಲ್ಲೂ ಫ್ಯಾಟ್ಸ್ ಬರುತ್ತೆ. ಅದು ಬಿಟ್ಟರೆ ಆಲ್ಮಂಡ್ಸ್,
ಆಮೇಲೆ ಚಿಕನ್ ತೊಗೊಂಡ್ರೆ ಅದರಲ್ಲೂ ಫ್ಯಾಟ್ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಫ್ಯಾಟು ಅದರಲ್ಲೇ ಕಂಪ್ಲೀಟ್ ಆಗುತ್ತೆ. ನಿಮಗೆ ಮೇನ್ ಇವಾಗ ಪ್ರೋಟೀನು ಕಾರ್ಬ್ಸ್ನು ಯಾವುದೇ ನಿಮಗೆ ಸಿಗುತ್ತೆ ಅನ್ನೋದು ಒಂದು ಲಿಸ್ಟ್ ಮಾಡ್ಕೊಂಡಾದ್ಮೇಲೆ ನಾನೊಂದು ಆ್ಯಪ್ ಹೇಳ್ತೀನಿ. ಆ್ಯಪ್ ನಿಮಗೂ ಆಲ್ಮೋಸ್ಟ್ ಗೊತ್ತಿಲ್ಲ ಅಂದರೆ ಹೇಳ್ತೀನಿ. ನಾನು ಈಗಲೂ ಡೈಲಿ ಯೂಸ್ ಮಾಡ್ತೀನಿ. ಅದರಲ್ಲಿ ನೀವು ನಿಮ್ಮ ವೆಯ್ಟ್ನು ಟ್ರ್ಯಾಕ್ ಮಾಡ್ಕೋಬೋದು, ಪ್ಲಸ್ ಡೈಲಿ ಏನೇನು ತಿಂತೀರಾ ಅಂತಲೂ ಅದರಲ್ಲಿ ಆ್ಯಡ್ ಮಾಡ್ಕೋಬೋದು. ಅದರ ಹೆಸರು ಫ್ಯಾಟ್ ಸೀಕ್ರೆಟ್. ನೋಡಿ ಇದೆಯಲ್ಲ, ಇದೇ ಅದು ಆ್ಯಪ್ ಹೆಸರು, ಇದೇ ಅದು ಆ್ಯಪು ಫ್ಯಾಟ್ ಸೀಕ್ರೆಟ್. ಇದರಲ್ಲಿ ಸೊ 2300 ಕ್ಯಾಲರಿಲಿ ನಿಮ್ಮ ಬಾಡಿ ವೆಯ್ಟ್ ಎಷ್ಟಿರುತ್ತೆ, ಪರ್ ಸಪೋಸ್ ನಿಮ್ಮ ಬಾಡಿ ವೆಯ್ಟ್ 70 kg ಅಂದ್ಕೊಳ್ಳಿ, ಇಂಟು 2 ಏನಾಗಲ್ಲ, ಇಂಟು 2 ಗ್ರಾಮೇ ಪ್ರೋಟೀನ್ ಹಾಕಿ, ಯಾರು ಏನು ಹೇಳಿದ್ರು ತಲೆ ಕೆಡಿಸ್ಕೊಬೇಡಿ, ಇಂಟು 2 ಹಾಕಿ. ಸೊ 140 ಗ್ರಾಮ್ ಪ್ರೋಟೀನ್, 140 ಗ್ರಾಮ್ ಪ್ರೋಟೀನು ಫಿಲಪ್ ಮಾಡಬೇಕು. ಫಸ್ಟು ಮೇನು ಪ್ರೋಟೀನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ. ನೀವು ಅದು ಆ್ಯಪ್ ಓಪನ್ ಮಾಡಾದ್ಮೇಲೆ ನಿಮಗೆ ಇಲ್ಲಿ ಆಪ್ಷನ್ಸ್ ಬರುತ್ತೆ. ಬ್ರೇಕ್ಫಾಸ್ಟ್ ನೋಡಿ, ಬ್ರೇಕ್ಫಾಸ್ಟ್, ಲಂಚು, ಡಿನ್ನರು, ಸ್ನ್ಯಾಕ್ಸ್ ಅಂತ. ಸೊ ಒಂದು ಕಡೆಯಿಂದ ಆ್ಯಡ್ ಮಾಡ್ಕೊಬನ್ನಿ. ಬ್ರೇಕ್ಫಾಸ್ಟಲ್ಲಿ ಆಲ್ಮೋಸ್ಟ್ ಓಟ್ಸ್ ತಿಂದರೆ ಒಳ್ಳೇದು. ಯಾಕಂದರೆ ಸ್ಲೋ ಡೈಜೆಷನ್ ಇರುತ್ತೆ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟಲ್ಲಿ ಬೇಗ ಏನಾರು ಫಾಸ್ಟ್ ಡೈಜೆಷನ್ ಐಟಮ್ ಏನಾದ್ರು ತಿಂದ್ಬಿಟ್ರೆ ಬೇಗ ಹೊಟ್ಟೆ ಹಸ್ಬಿಡುತ್ತೆ. ಸೊ ಓಟ್ಸ್ ತಿಂದಾಗ ಅದು ಡೈಜೆಷನ್ ಕಮ್ಮಿ ನಿಧಾನಕ್ಕಾಗುತ್ತೆ. ಸೊ ನಿಮಗೆ ಎನರ್ಜಿನೂ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಆಲ್ಮೋಸ್ಟ್ ಎಲ್ಲರೂ ಪ್ರಿಫರೇಬಲ್ಲು ಓಟ್ಸ್ ಮೀಲ್ ಹೇಳ್ತಾರೆ. ಸೊ ಓಟ್ಸ್ ಮೀಲ್ನೇ ಮಾಡಿಕೊಳ್ಳಿ. ಇವಾಗ ನೀವು ಓಟ್ಸ್ನ ಹೆಂಗೆ ತಿನ್ಬೋದು, ಸೊ ಬೆಳಿಗ್ಗೆ ಓಟ್ಸ್ನ ಹೆಂಗೆ ತಿನ್ಬೋದು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಆ ವಿಡಿಯೋ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ. ಯಾರ್ಯಾರು ಆ ವಿಡಿಯೋ ನೋಡಿಲ್ಲ ನೋಡಿ ಒಂದ್ಸತಿ. ಓಟ್ಸ್ ಮೀಲ್ನ ಹೆಂಗೆ ಪ್ರಿಪೇರ್ ಮಾಡ್ಕೊಳ್ಳೋದು, ಟೇಸ್ಟಿಯಾಗಿ ಪಟ್ ಅಂತ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಸೊ ಅದನ್ನು ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು. ಇವಾಗ ನೋಡಿ ನಾನು ಈ ಆ್ಯಪಲ್ಲಿ ಹಾಕ್ತೀನಿ. ಬೆಳಿಗ್ಗೆ ಓಟ್ಸ್ಗೆ ಒಂದು 40 ಗ್ರಾಮ್ ಓಟ್ಸು, 40 ಗ್ರಾಮ್ ಓಟ್ಸ್ ಹಾಕಿದ್ದೀನಿ. 10 ಗ್ರಾಮ್ ಆಲ್ಮಂಡ್ಸ್ ಹಾಕಿದ್ದೀನಿ. 10 ಗ್ರಾಮ್ ಚಿಯಾ ಸೀಡ್ಸ್ ಹಾಕಿದ್ದೀನಿ. ಒಂದು ವೇ ಪ್ರೋಟೀನ್ ಹಾಕಿದ್ದೀನಿ. ನೆಕ್ಸ್ಟು 150 ಗ್ರಾಮ್ಸ್ ಪೊಮೊಗ್ರಾನೇಟ್ ಹಾಕ್ತೀನಿ. ಇಷ್ಟು, ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಲ್ಲಿ ಇಷ್ಟು ತಿಂತೀನಿ ನಾನು. ನೆಕ್ಸ್ಟ್ ಲಂಚ್ಗೆ ಆಲ್ಮೋಸ್ಟು ನೀವೇನು ಮಾಡ್ತೀರಾ ಅಂದರೆ ಲಂಚ್ಗೂ ಡಿನ್ನರ್ಗೂ ಮೀಲ್ನ ಸೇಮ್ ಇಟ್ಕೊಳ್ಳಿ. ಆವಾಗ ನಿಮಗೆ ಪ್ರಿಪೇರ್ ಮಾಡೋಕ್ಕೂ ಈಸಿ ಇರುತ್ತೆ. ಬೇಗ ಒಂದೇ ಸತಿ ಪ್ರಿಪೇರ್ ಮಾಡ್ಕೋಬೋದು, 2 ಸತಿ ತಿನ್ಬೋದು. ಸೊ ನಾನೇನು ಮಾಡ್ತೀನಿ ಅಂದರೆ ಲಂಚ್ಗೂ ಡಿನ್ನರ್ಗೂ ಒಂದೇ ಮೀಲ್ ಇರುತ್ತೆ. ಸೇಮ್ ಚಿಕನ್ ರೈಸ್ ಇರುತ್ತೆ, ಒಂದೇ ಸತಿ ಪ್ರಿಪೇರ್ ಮಾಡ್ಕೋತೀನಿ. ಲಂಚಲ್ಲಿ ಮತ್ತು ಡಿನ್ನರಲ್ಲಿ ಸೇಮ್ ತಿಂತೀನಿ. ಸೊ ಚಿಕನ್ಗೆ ನಾನು ಏನು ಮಾಡ್ತೀನಿ, ಲಂಚ್ಗೆ 250 ಗ್ರಾಮ್ಸ್ ಚಿಕನ್ನು, ಒಂದು 600 ಗ್ರಾಮ್ಸ್ ರೈಸು. ಇದನ್ನು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಒಂದು 20 ಗ್ರಾಮ್ ಆಲಿವ್ ಆಯಿಲು, ಇಷ್ಟ ಆಯಿತು. ಸೊ ಇಷ್ಟ ಆದಮೇಲೆ ನಿಮಗೆ ಟೋಟಲ್ ಎಷ್ಟಾಯಿತು ಪ್ರೋಟೀನ್ ಇವಾಗ? ಸೊ ಇವಾಗ 120 ಗ್ರಾಮ್ ಪ್ರೋಟೀನ್ ಆಯಿತು. ನಮ್ಗೆ ಇನ್ನೂ ಆಲ್ಮೋಸ್ಟು ನಮ್ಮ ಬಾಡಿ ವೇಟ್ ಡಬಲ್ ವೇಟ್ ಲೆಕ್ಕ ಹಾಕೊಂಡ್ರು 140 ಗ್ರಾಮ್ ಪ್ರೋಟೀನ್, ಇನ್ನೂ 20 ಗ್ರಾಮ್ ಪ್ರೋಟೀನು. ನೀವು ಚಿಕನ್ ರೈಸ್ನ ಮಾಡ್ಕೊಂಡಿರೋದನ್ನ ಮಧ್ಯಾಹ್ನ ಮತ್ತು ರಾತ್ರಿ ತಿಂತೀರಾ, ಸರೋಯ್ತು. ಬಟ್ ಜಿಮ್ಗೆ ಹೋಗಿ ಬಂದಾದಮೇಲೆ ಪೋಸ್ಟ್ ವರ್ಕೌಟ್ಗೆ ವೇ ಪ್ರೋಟೀನ್ ಶೇಕ್ ಒಂದು ತೊಗೋತೀರಾ. ಅಲ್ಲಿಗೆ ಇನ್ನೂ ಒಂದು 27 ಗ್ರಾಮ್ಸ್ ಇಲ್ಲ ಒಂದು 25 ಗ್ರಾಮ್ಸ್ ಅಂದ್ಕೊಳ್ಳಿ, ಇನ್ನೊಂದು 25 ಗ್ರಾಮ್ಸ್ ಆ್ಯಡ್ ಆದಾಗ ನಿಮಗೆ ಟೋಟಲ್ 145 ಗ್ರಾಮ್ಸ್ ಪ್ರೋಟೀನ್ ಆಯಿತು. ಅದು ಎಷ್ಟು ಕ್ಯಾಲರೀಸಲ್ಲಿ? 2200ಅಲ್ಲಿ. ಇನ್ನು ನೀವು ಈ ಚಿಕನ್ ರೈಸ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಲ್ಲಿ 1-2 ಸ್ಪೂನ್ ಕರ್ಡು, ಜಿಂಜರ್ ಗಾರ್ಲಿಕ್ ಪೇಸ್ಟು, ಆನಿಯನ್ನು, ಅದು ಇದು ಹಾಕಿದಾಗ ಅಲ್ಲಿಗೆ ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಹತ್ತ ನೀವು ರೀಚ್ ಆಗ್ತೀರಾ. ಸೊ ಹಿಂಗೆ ಸಿಂಪಲ್ಲಾಗಿ ಈಸಿಯಾಗಿ ಡಯಟ್ ಅಂದಿದ ತಕ್ಷಣ ಹೆದರ್ಕೋಬೇಡಿ. ಡಯಟ್ ಅಂದಿದ ತಕ್ಷಣ ಅದು ಕಷ್ಟ ಇರೋದನ್ನ ನಾವು ಮಾಡೋದಲ್ಲ. ನಮ್ಗೆ ಹೆಂಗೆ ಬೇಕು ಆ ಥರ ರೆಡಿ ಮಾಡಿಕೊಂಡು ನಮ್ಮ ಲೈಫ್ ಸ್ಟೈಲ್ಗೆ ಹೆಂಗಾಗುತ್ತೆ ಹಂಗೆ ಸೆಟ್ ಮಾಡಿಕೊಂಡು ತಿನ್ನೋದನ್ನ ಡಯಟ್ ಅಂತಾರೆ. ಸೊ ನನ್ನ ಪ್ರಕಾರ ಅದೇನೆ. ಇದು ಅಷ್ಟೇ, ನಾನೇ ಓನಾಗಿ ಪ್ರಿಪೇರ್ ಆಗಿ ಮಾಡ್ಕೊಂಡಿದ್ದು. ನನಗೆ ಅದು ರಿಸಲ್ಟು ಸಿಗ್ತಿದೆ. ರಿಸಲ್ಟ್ ಸಿಗ್ತಿಲ್ಲ ಅಂತೇನಿಲ್ಲ, ರಿಸಲ್ಟು ಸಿಗ್ತಿದೆ, ನಿಮಗೂ ಗೊತ್ತು. ಸೊ ಈ ಥರ ಡಯಟ್ ಪ್ರಿಪೇರ್ ಮಾಡ್ಕೊಳ್ಳೋದು ಈಸಿ. ನೀವು ಅಷ್ಟೇ ಬೈ ಚಾನ್ಸ್ ಇದನ್ನು ಸಿಂಪಲ್ಲಾಗಿ ಹೇಳ್ಬೇಕಂದ್ರೆ, ಬೈ ಚಾನ್ಸ್ ನಿಮ್ಗೆ ಏನಾದ್ರು ನಾನು ನಾನ್ ವೆಜ್ ತಿನ್ನಲ್ಲ ವೆಜ್ ತಿಂತೀನಿ ಅಂದರೆ ನೀವು ಆ ಚಿಕನ್ ಬದಲು ಪನ್ನೀರ್ ಆ್ಯಡ್ ಮಾಡ್ಬೋದು. ಬಟ್ ಪನ್ನೀರಲ್ಲಿ ಫ್ಯಾಟ್ ಜಾಸ್ತಿ ಇರೋದ್ರಿಂದ ನೀವು ಅದ್ರ ಬದಲು ಟೋಫು ಆ್ಯಡ್ ಮಾಡ್ಬೋದು. ನಾನು ಇವಾಗ ವೀಕ್ಲಿ 7 ಡೇಸಲ್ಲಿ ನಾನು ಸೋಮವಾರ ಮತ್ತು ಶನಿವಾರ ನಾನ್ ವೆಜ್ ತಿನ್ನಲ್ಲ. ಅಂಥ ಟೈಮಲ್ಲಿ ನಾನು ಅಷ್ಟೇ ಚಿಕನ್ ಬದಲು ಟೋಫುನ ರಿಪ್ಲೇಸ್ ಮಾಡ್ಕೋತೀನಿ. ಆಮೇಲೆ ಪ್ರೋಟೀನ್ ಇಂಟೇಕ್ ಆದರೂ ಕಂಪ್ಲೀಟ್ ಆಗಲ್ಲ. ಸೊ ನಾನೇನು ಮಾಡ್ತೀನಿ ಅಂದರೆ ಒಂದು ಗ್ರೀಕ್ ಯೋಗರ್ಟ್ ತೊಗೋತೀನಿ, ಒಂದು ಮಿಲ್ಕಿ ಮಿಸ್ದೊಂದು ಗ್ರೀಕ್ ಯೋಗರ್ಟ್ ಬರುತ್ತೆ, ಗ್ರೀಕ್ ಯೋಗರ್ಟ್ ಒಂದು ತೊಗೋತೀನಿ ಅಷ್ಟೇ. ಆಲ್ಮೋಸ್ಟ್ ಅವಾಗ ಇಲ್ಲ ಅಂದರೆ ಇನ್ನೊಂದು 1/2 ಸ್ಕೂಪ್ ಪ್ರೋಟೀನ್ ಜಾಸ್ತಿ, ವೇ ಪ್ರೋಟೀನ್ ಇನ್ನೊಂದು 1/2 ಸ್ಕೂಪ್ ಜಾಸ್ತಿ ಹಾಕ್ತೀನಿ. ಸೊ ಅಲ್ಲಿಗೆ ಮ್ಯಾಚ್ ಆಗಿಬಿಡುತ್ತೆ. ನಂದು ಪ್ರೋಟೀನ್ಗಳು ಡೈಲಿ ಹಿಟ್ ಮಾಡ್ತೀನಿ. ಅಲ್ಲಿಗೆ ನನ್ನ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಆಗುತ್ತೆ. ಸೊ ಒಂದಿನೂ ಮಿಸ್ ಮಾಡ್ಕೊಳ್ಳಲ್ಲ.
ಸೊ ಇಷ್ಟೇ ಡಯೆಟ್ನ ಬೆಳಿಗ್ಗೆ ಹೊತ್ತು ಅಷ್ಟೇ ಓಟ್ ಮೀಲು ಸಖತ್ತಾಗಿ ಪ್ರಿಪೇರ್ ಮಾಡ್ಕೊಂಡು ತಿಂದರೆ ಡೈಲಿ ತಿನ್ಬೋದು, ಬೇಜಾರಾಗಲ್ಲ. ಆಮೇಲೆ ಮಧ್ಯಾಹ್ನ ಮತ್ತು ರಾತ್ರಿ ಆಲ್ಮೋಸ್ಟ್ ಚಿಕನ್ ರೈಸ್ ಎಲ್ಲ ಚೆನ್ನಾಗಿ ತಿಂತಾರೆ, ಎಲ್ಲರಿಗೂ ಇಷ್ಟನೇ. ಬಟ್ ಅದನ್ನು ಟೇಸ್ಟಿಯಾಗಿ ಚೆನ್ನಾಗಿ ಮಾಡ್ಕೊಂಡು ತಿನ್ಬೋದು. ನಾನು ಹಿಂಗೆ ಮಾಡ್ಕೊಂಡು ತಿಂತೀನಿ ಸೇಮ್ ಅದೇ ಥರ. ನೀವು ಈ ಮೇಂಟೆನೆನ್ಸ್ ಕ್ಯಾಲರೀಸಿಂದ ಕಟಿಂಗ್ ಮಾಡಬೇಕು ಅಂದರೆ ಒಂದು ಸ್ವಲ್ಪನೇ ಕಾರ್ಬ್ಸ್ ಕಮ್ಮಿ ಮಾಡ್ಕೊಂಬನ್ನಿ, ಪ್ರೋಟೀನ್ ಇಂಟೇಕ್ನ ಜಾಸ್ತಿ ಮಾಡ್ಕೊಬನ್ನಿ. ಬೈ ಚಾನ್ಸ್ ನೀವೇನಾದ್ರು ಬಲ್ಕಿಂಗ್ ಮಾಡಬೇಕು ಅಂದರೆ ಅದೇ ಕಾರ್ಬ್ಸ್ ಇಂಟೇಕ್ನ ಒಂದು ಸ್ವಲ್ಪ ಜಾಸ್ತಿ ಮಾಡಿ. ಇಷ್ಟೇ ಸಿಂಪಲ್. ಜಾಸ್ತಿ ನೀವೇನು ಎಲ್ಲ ಕಾಂಪಿಟೇಷನ್ ಲೆವೆಲ್ ಹೋಗಲ್ಲ ಅಂದರೆ ಇಷ್ಟೇ ಸಾಕು. ಬೈ ಚಾನ್ಸ್ ಇಲ್ಲ ನಾವು ಕಾಂಪಿಟೇಷನ್ ಎಲ್ಲ ಮಾಡಬೇಕು ಆ ಥರ ಈ ಥರ ಅಂದರೆ ನೀವು ಒಂದು ಪರ್ಸ್ನಲ್ ಕೋಚ್ನ ಎತ್ಕೊಳ್ಳೇಬೇಕು, ಇದಂತೂ ಫಿಕ್ಸ್. ಇಲ್ಲ ನಮ್ಮ ಕಾಂಪಿಟೇಷನ್ ಎಲ್ಲ ಬೇಡ, ಜಸ್ಟ್ ಫಿಟ್ ಆಗಿರಬೇಕು, ಹಿಂಗಿರಬೇಕು ಅಂದರೆ ಆರಾಮ್ಸೆ ನೀವೇ ಓನಾಗಿ ಈ ಥರ ಡಯಟ್ ಪ್ರಿಪೇರ್ ಮಾಡ್ಕೊಂಡು ನೀವು ಮೇನ್ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಇಷ್ಟೇ. ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ ಎಷ್ಟು, ಅದರಲ್ಲಿ ನಿಮ್ಮ ಪ್ರೋಟೀನ್ ಎಷ್ಟು ತೊಗೋಬೇಕು, ಫ್ಯಾಟ್ಸ್ ಎಷ್ಟು ತೊಗೋಬೇಕು, ಇನ್ನು ಮಿಕ್ಕಿದ್ನ ಕಾರ್ಬ್ಸ್ ಫಿಲ್ ಮಾಡಿ. ಪ್ರೋಟೀನ್ ನಿಮ್ಮ ಬಾಡಿ ವೇಟ್ ಎಷ್ಟೈತೆ ಅದಕ್ಕೆ ಡಬಲ್ ತೊಗೊಳ್ಳಿ. ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸ್ 2300 ಅಂದರೆ ಅದರಲ್ಲಿ 25-30% ಫ್ಯಾಟ್ಸ್ ತೊಗೊಳ್ಳಿ. ಇನ್ನು ಮಿಕ್ಕಿದ್ನ ಕಾರ್ಬ್ಸಲ್ಲಿ ಫಿಲ್ ಮಾಡಾಕಿ. ಸೊ ಇಷ್ಟೆಲ್ಲ ಮಾಡಾದ್ಮೇಲೆ ಮುಗೀತಾ ಡಯಟ್ ಪ್ರಿಪೇರ್ ಮಾಡ್ಕೊಂಡು ಇಷ್ಟು ತಿಂದರೆ ಮುಗೀತಾ ಅಂದರೆ ಇಲ್ಲ. ಮೇನು ಪ್ರೋಟೀನು, ಕಾರ್ಬ್ಸು, ಫ್ಯಾಟ್ಸು ಈ 3 ಡೈಜೆಷನ್ ಆಗಬೇಕು ಅಂದರೆ ನಿಮ್ಮ ಡಯಟಲ್ಲಿ ಫೈಬರ್ ಇರಬೇಕು. ಸೊ ಫೈಬರ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಲೈಕ್ ವೆಜಿಟೇಬಲ್ಸಲ್ಲಿ ಕ್ಯಾರೆಟು, ಆಮೇಲೆ ಕುಕುಂಬರು, ಇದೆಲ್ಲ ಕ್ಯಾಲರೀಸ್ ಜಾಸ್ತಿ ತಿಂದರೂ ಕ್ಯಾಲರೀಸ್ ಕಮ್ಮಿ ಇರುತ್ತೆ, ನಿಮ್ಗೆ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ. ಸೊ ಒಂದು 32 ನಿಮ್ಗೆ ಅದೇ ಆ್ಯಪಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಗ್ರಾಮ್ ಫೈಬರ್ ತಿಂತಾ ಇದ್ದೀನಿ ಅಂತ. ಅದೊಂದು 30 ಗ್ರಾಮ್ಸ್ ಇರೋ ಥರ ನೋಡ್ಕೊಳ್ಳಿ. ಫ್ರೂಟ್ಸ್ ಆ್ಯಡ್ ಮಾಡಿ. ಫೈಬರ್ ಫುಡ್ಸ್ ಅಂದರೆ ಇವಾಗ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳಿ, ವೆಜಿಟೇಬಲ್ಸ್ ಆ್ಯಡ್ ಮಾಡ್ಕೊಳ್ಳಿ. ಅದು ನಿಮಗೆ ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ. ಆವಾಗ ನಿಮಗೆ ಇವೆಲ್ಲ ಪ್ರೋಟೀನು, ಕಾರ್ಬ್ಸು, ಫ್ಯಾಟ್ಸ್ ಎಲ್ಲ ನೀಟಾಗಿ ಅಬ್ಸರ್ವ್ ಆಗುತ್ತೆ. ಓಕೆ, ಈ 4 ತಿಂದರೆ ಆಗುತ್ತಾ ಅಂದರೆ ಇಲ್ಲ. ಇನ್ನೊಂದು ಲಾಸ್ಟ್, ವಾಟರ್ ಇಂಟೇಕ್. ವಾಟರು ನಿಮ್ಮ ಡಯಟಲ್ಲೇ ಬರುತ್ತೆ. ನೀವು ನಿಮ್ಮ ಡೈಲಿ 4-5 ಲೀಟ್ರ್ ನೀರು ಖಾಲಿ ಮಾಡಲೇಬೇಕು. ಬೈ ಚಾನ್ಸ್ ನೀವು ನೀರು ಕುಡ್ದಿಲ್ಲ ಅಂದರೆ ಈ 4 ತಿಂದ್ರೂ ನೀಟಾಗಿ ಡೈಜೆಷನ್ ಆಗಲ್ಲ, ಎಲ್ಲ ಕಡೆ ಅಬ್ಸರ್ವ್ ಆಗಲ್ಲ. ನೀವು ಹೆಂಗೆ ಡೈಲಿ ನಿಮ್ಮ ಪ್ರೋಟೀನು, ಕಾರ್ಬ್ಸು, ಫ್ಯಾಟ್ಸ್ ಇಂಟೇಕ್ನ ಕಂಪ್ಲೀಟ್ ಮಾಡ್ತೀರೋ ಹಂಗೆ ನಿಮ್ಮ ವಾಟರ್ ಇಂಟೇಕ್ನು ಕಂಪ್ಲೀಟ್ ಮಾಡಬೇಕು. ಡೈಲಿ 4-5 ಲೀಟ್ರ್ ಮಿಸ್ ಮಾಡ್ದಂಗೆ ನೀರು ಕುಡೀರಿ. ಆಗ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಎಲ್ಲ ಕಡೆ ಅಬ್ಸರ್ವ್ ಆಗುತ್ತೆ. ಬಟ್ ಅದ್ರ ಜೊತೆ ನಿಮಗೆ ಬೇರೆ ಬೇರೆ ಬೆನಿಫಿಟ್ಸು ಇದೆ ವಾಟರ್ ಕುಡಿಯೋದ್ರಿಂದ. ಡೈಲಿ 4-5 ಲೀಟ್ರು. ನಾನೀಗ ಡೈಲಿ 5 ಲೀಟ್ರ್ ನೀರು ಕುಡಿತಾ ಇದ್ದೀನಿ. ಹೆಂಗೆ ಅಂತ ತೋರಿಸ್ತೀನಿ, ಅದಕ್ಕೊಂದು ಟೆಕ್ನಿಕ್ ಇದೆ. ಇದು ಆಲ್ಮೋಸ್ಟ್ 2 ಲೀಟ್ರ್ ಇದೆ ಇದು ನೀರಿನ ಬಾಟ್ಲು 2 ಲೀಟ್ರ್ಗಿಂತ ಜಾಸ್ತಿನೇ ಇದೆ. ಇಲ್ಲಿಗೆ 2 ಲೀಟ್ರ್ ಇದೆ. ಇದನ್ನು ನಾನು ಡಿಮಾರ್ಟಲ್ಲಿ ತೊಗೊಂಡೆ. ಒಂದು 200 ಚಿಲ್ಲರೆನೋ ಬಿತ್ತು. ಇದನ್ನು ನಾನು ಡೈಲಿ 2.5 ಬಾಟ್ಲು ಖಾಲಿ ಮಾಡ್ತೀನಿ. ಮಿಸ್ ಇಲ್ದಂಗೆ ಇದನ್ನು 2.5 ಬಾಟ್ಲು ಡೈಲಿ ನಾನು ಖಾಲಿ ಮಾಡ್ತೀನಿ. ಇನ್ನೂ ಜಾಸ್ತಿ ಆದರೂ ಆಗ್ಬೋದು, ಬಟ್ ಇದನ್ನು ಕಂಪ್ಲೀಟ್ ಮಾಡ್ತೀನಿ. ಏನಿಲ್ಲ, ಆರಾಮ್ಸೆ 200 ರೂಪಾಯಿ ಅಷ್ಟೇ ತೊಗೋಬೋದು. ಅವಾಗ ನಿಮಗೂ ಲೆಕ್ಕಾಚಾರ ಇರುತ್ತೆ. ನಿಮಗೆ ಅನಿಸುತ್ತೆ ಇಲ್ಲ ನಾನು ಡೈಲಿ 5 ಲೀಟ್ರ್ಗಿಂತ ಜಾಸ್ತಿ ಕುಡಿತಾ ಇದ್ದೀನಿ ಅಂತ. ಯಾವುದೇ ಕಾರಣಕ್ಕೂ ಕುಡಿತಾ ಇರಲ್ಲ. ನೀವು ಏನಾದ್ರು ಡೈಲಿ 5-6 ಲೀಟ್ರ್ ನೀರು ಕುಡಿತಾರೆ, ನೀವು ಯಾವುದೇ ಕಾರಣಕ್ಕೂ ಒಂದೇ ಕಡೆ ಅಂತೂ 1 ಅವರ್ ಮೇಲೆ ಕುತ್ಕೊಳ್ಳೋಕ್ಕಾಗಲ್ಲ, ಒಯ್ತಾ ಇರಬೇಕಾಗುತ್ತೆ ಮಾತಿಗೂ. ಸೊ ಈ ಥರ ಒಂದು ಬಾಟ್ಲು ತೊಗೊಳ್ಳಿ. ಎಲ್ಲೆಲ್ಲ ಎಷ್ಟೆಷ್ಟು ಹೋಗುತ್ತೆ, ಒಂದು 200 ರೂಪಾಯಿ ದೊಡ್ಡ ಲೆಕ್ಕಾಚಾರ ಅಲ್ಲ. ಸೊ ತೊಗೊಳ್ಳಿ. ಅದೆಲ್ಲ ಕಂಪ್ಲೀಟ್ ಮಾಡೋದ್ರ ಜೊತೆ ಇದು ಕಂಪ್ಲೀಟ್ ಮಾಡಿದಾಗ ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಡಯಟಲ್ಲಿ. ಚೆನ್ನಾಗಿರುತ್ತೆ ಚೇಂಜಸ್. ನಿಮಗೆ ನೀರು ಜಾಸ್ತಿ ಕುಡಿದಾಗ ಹೊಟ್ಟೆ ಹಸ್ದಲ್ಲ, ಅವಾಗ ಡಯಟಲ್ಲಿರೋ ಐಟಮ್ಸ್ನ ಬಿಟ್ಟು ಬೇರೆ ಏನೂ ತಿನ್ನಲ್ಲ. ಸೊ ಅವಾಗ ನೀವು ಕಂಟಿನ್ಯೂಸ್ ಆಗಿ ಡಿಸಿಪ್ಲಿನ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು ಡಯಟ್ನ. ಸೊ ವಾಟರ್ ಇಂಟೇಕ್ಗೂ ಇಂಪಾರ್ಟೆನ್ಸ್ ಕೊಡಿ ಅಷ್ಟೇ. ವಾಯ್ಸ್ ಅರ್ಥ ಆಯಿತು ಅನ್ಸುತ್ತೆ ಹೆಂಗೆ ಡಯಟ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಇಷ್ಟೇ ಈಸಿ, ಸಿಂಪಲ್ಲು, ಆರಾಮ್ಸೆ ಪ್ರಿಪೇರ್ ಮಾಡ್ಕೋಬೋದು ನಿಮಗೆ ನೀವೇ. ಬೈ ಚಾನ್ಸ್ ನಿಮ್ಗೆ ಏನಾರು ಇವಾಗ ನಾನು ಸೋಯಾಬೀನ್ ತಿಂದೆ, ನನಗೆ ಅದು ಹೊಟ್ಟೆಗೆ ಸರಿ ಹೋಗ್ತಿಲ್ಲ ಅಂದರೆ ಬೇರೆ ರಿಪ್ಲೇಸ್ ಮಾಡಿ, ಆ ಥರ ರಿಪ್ಲೇಸ್ ಮಾಡ್ಕೊಳ್ಳಿ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಆಗುತ್ತೆ, ಒಬ್ಬೊಬ್ರಿಗೆ ಒಂದೊಂದು ಸೆಟ್ ಆಗಲ್ಲ. ಇವಾಗ ಬೈ ಚಾನ್ಸ್ ನನಗೆ ಚಿಕನ್ ಸೆಟ್ ಆಗಿದೆ ಅಂತ ನಿಮಗೆ ಚಿಕನ್ ಸೆಟ್ ಆಗದೇ ಇರ್ಬೋದು. ಒಬ್ಬೊಬ್ರಿಗೆ ಸೋಯಾಬೀನ್ ಒಬ್ಬೊಬ್ರಿಗೆ ಇವಾಗ ನನಗೆ ಸೋಯಾಬೀನ್ ಸೆಟ್ ಆಗ್ಬೋದು, ಬಟ್ ಒಬ್ಬೊಬ್ರಿಗೆ ಅದು ಆಗದೇ ಇರ್ಬೋದು. ಆವಾಗ ನೀವು ಅದ್ರ ಬದಲು ಪನ್ನೀರು, ಟೋಫು, ಇಲ್ಲ ಕಾಳುಗಳು ಎಷ್ಟೊಂದು ಬರುತ್ತೆ ಪ್ರೋಟೀನ್ ಸೋರ್ಸಸ್ಸು, ಪೀನಟ್ ಬಟರು ಆ್ಯಂಡ್ ಮಾಡ್ಕೋಬೋದು. ಸೊ ಹಿಂಗೆ ಇಷ್ಟೇ, ಒಂದು ಸ್ವಲ್ಪ ತಲೆ ಓಡಿಸಿ ನಾವೇ ಮಾಡ್ಕೋಬೋದೆಲ್ಲ. ವಿಡಿಯೋ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ